ನಮಸ್ತೆ ಆತ್ಮೀಯರೇ. ನಾನು ನಿಮ್ಮ ಚಂದ್ರಾಯ ಪೂಜಾರಿ, ಶ್ರೀ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ. ಆತ್ಮೀಯರೇ, ನಾವು ಈ ನವತಾರ ಚಕ್ರದ ಒಂದು ಮುಂದುವರೆದ ಭಾಗವನ್ನ ಇವತ್ತಿನ ದಿನ ಒಂದು ನೋಡುವಂತ ಪ್ರಯತ್ನ ಮಾಡೋಣ. ಇವತ್ತಿನಿಂದ ಏನು ಒಂದು ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭ ಮಾಡಿ ಅಶ್ವಿನಿ ನಕ್ಷತ್ರಕ್ಕೆ ಏನ್ ಕ್ಯಾರೆಕ್ಟರ್ ಇದೆ, ಪ್ರಥಮದಿಂದ ಪ್ರಾರಂಭ ಮಾಡ್ಬಿಡೋಣ. ಯಾಕಂದ್ರೆ ಹೊರೆ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಅರ್ಥ ಆಗಿಲ್ಲ ಅಂತೇಳಿ. ಅರ್ಥ ಆಗಿಲ್ಲ ಅಂದ್ರೆ ಹೇಳ್ಕೊಂಡು ಹೋಗಿ ಏನು ಪ್ರಯೋಜನ ಬರಲ್ಲ. ಹಾಗಾಗಿ ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭ ಮಾಡಿ. ಅಶ್ವಿನಿ ನಕ್ಷತ್ರದ ಕ್ಯಾರೆಕ್ಟರ್ ಏನಿರುತ್ತೆ, ಮತ್ತೆ ಅದಕ್ಕೆ ಅಧಿಪತ್ಯ ಹೊಂದಿರತಕ್ಕಂತ ಗ್ರಹಗಳ ಕ್ಯಾರೆಕ್ಟರ್ ಏನಿರುತ್ತೆ, ಆಮೇಲೆ ಅದರ ಒಂದು ಅಧಿದೇವತೆ ಏನಿರ್ತಾರೆ ಅದ್ರ ಕ್ಯಾರೆಕ್ಟರ್ ಏನಿರುತ್ತೆ, ಆ ರಾಶಿಯ ಕ್ಯಾರೆಕ್ಟರ್ ಏನಿರುತ್ತೆ ತಿಳ್ಕೊಳ್ಳೋಣ. ಇದಾದ್ಮೇಲೆ ಅದರ ಒಳಗಡೆ ಬರ್ತಕ್ಕಂತಹ ಒಂದೊಂದು ಪದಗಳೇನಿದೆಯೋ, ಪಾದಗಳು, ಯಾಕಂದ್ರೆ ಒಂದು ನಕ್ಷತ್ರದಲ್ಲಿ 4 ಪಾದ ಇದೆ. 4 ಪಾದದಲ್ಲಿ ಒಂದು ಪಾದದ ಕ್ಯಾರೆಕ್ಟರ್ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡುವಂತ. ಯಾಕೆ ತಿಳ್ಕೊಬೇಕಾಗುತ್ತೆ ಅಂತ ಕೇಳಿದ್ರೆ, ನೀನ್ ಇಲ್ಲಿ ರಿಸಲ್ಟ್ ಇಲ್ಲ, ನಿಂದು ಒಂದೇ ಪ್ರಶ್ನೆ, ರಿಸಲ್ಟ್ ಇಲ್ಲ. ಎರಡನೇದ್ದು ಹಣ ಬರ್ಲಿಲ್ಲ. ಮೂರನೇದ್ದು ತಿಳ್ಕೊಂಡು ಏನೂ ಆಗ್ಲಿಲ್ಲ. ಅದನ್ನ ತಿಳ್ಕೊಂಡು ಏನು ಆಗ್ಲಿಲ್ಲ ಅಲ್ವಾ? ತಿಳ್ಕೊಂಡ್ರೆ ಏನಾದ್ರು ಆಗ್ಬೇಕು. ಹಾಗಾಗಿ ಏನಾದ್ರೂ ಆಗುವಂಗ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿ. ತಿಳ್ಕೊಬೇಕು ಅಂತ ಕೈ ಹಾಕಿದೀವಿ ಅಂದ್ಮೇಲೆ ಏನಾದ್ರೂ ಆಗ್ಬೇಕು, ಅದು ಆಗುವಂಗ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ. ಅಲ್ಲ, ಕೆಟ್ಟದ್ದು ಯಾಕಾಗತ್ತೆ ಅಂತ ಚರ್ಚೆ ಆಗ್ಬೇಕಲ್ಲ. ಈಗ ನೀನ್ ಹೇಳ್ತೀಯ, ಬಾಯಿಂದ ಹೇಳ್ತೀಯ ಒಳ್ಳೇದಾಗ್ಬೇಕು ಅಂತ, ಮಾಡೋದು ಸರಿ ಇರ್ಲಿಲ್ಲ ಅಂದ್ರೆ ಅದನ್ನೇ ನಾನು ಹೇಳಕ್ ಬರ್ತಾ ಇರೋದು. ಈಗ ನಿಂದೊಂದು ಕ್ಯಾರೆಕ್ಟರ್ ಇದೆ ಇಲ್ಲಿ ಪುರುಷಾರ್ಥಗಳು ಅಂತ ಕರೀತಾರೆ. ಪುರುಷಾರ್ಥಗಳು ಅಂದ್ರೆ ಏನು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಪ್ರತಿಯೊಂದು ಹಂತದಲ್ಲಿ ಪ್ರತಿ ನಕ್ಷತ್ರದಲ್ಲೂ ಧರ್ಮಾರ್ಥ ಕಾಮ ಮೋಕ್ಷಗಳಿದೆ. ಒಂದೊಂದು ತತ್ವಗಳಿಗೂ ಕೂಡ, ಪಂಚತತ್ವಗಳಲ್ಲಿ 4 ಆಯ್ತು ತಾನೇ, ಇದು ಭೂಮಿ ಮೇಲೆ ಇರೋದು 4 ತತ್ವ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಹೌದಾ? ನೀನ್ ಯಾರು ಅಂತ ತಿಳ್ಕೊಬೇಕು. ನಿನ್ ಪ್ರಶ್ನೆ ಬಂದದ್ದೇ ಇಲ್ಲಿ. ನೀನ್ ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ಕೇಳಿದ್ರೆ ಮೊದಲು ಹೂ ಆಮ್ ಐ, ನಾನು ಯಾರು ಅಂತ ತಿಳ್ಕೊಂಡ್ರೆ ನಾನು ಏನ್ ಮಾಡ್ಬೇಕು ಅಂತ ತೀರ್ಮಾನ ಆಗುತ್ತೆ. ಮತ್ತೆ ನಾನು ಇದ್ದದ್ದೇ ಬೇರೆ, ಅಲ್ಲಿ ನಡೀತಾ ಇರೋದೇ ಬೇರೆ. ಕಾರಣ ಏನು? ನಾನು ಮಾಡಿದ ಕರ್ಮದ ಫಲಗಳನ್ನು ನನ್ನನ್ನು ಬೆನ್ನತ್ತಿ ಕಾಡುತ್ತಿದೆ. ಅದು ಹೇಗೆ ಕಾಡುತ್ತೆ ಅನ್ನೋದನ್ನ ನೋಡೋಣ. ಈಗ ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ ಏನಿದು, ಅಧಿಪತಿ ಬಂದು ಇದಕ್ಕೆ ಕೇತು ಅಧಿಪತಿ ಅನ್ನುವಂಥದ್ದು ತಿಳಿದು ಬರುತ್ತೆ ಇಲ್ಲಿ. ಕೇತು ಅಧಿಪತಿ ಅಶ್ವಿನಿ ನಕ್ಷತ್ರಕ್ಕೆ. ನೆಕ್ಸ್ಟ್ ದೇವತಾ ಬಂದು ಅಶ್ವಿನಿ ಕುಮಾರ. ಯಾರು ಇವನು ಅಶ್ವಿನಿ ಕುಮಾರ ಅನ್ನುವಂಥದ್ದನ್ನು ನೋಡಿದಾಗ ಇವನು ಸೂರ್ಯಪುತ್ರ, ದ್ವಾದಶ ಆದಿತ್ಯರಲ್ಲಿ ಒಬ್ಬ ಅಂತ. ಇವನ್ ಕೆಲಸ ಏನು? ಹೀಲರ್. ಇವನೊಬ್ಬ ಡಿವೈನ್ ಹೀಲರ್, ದೇವತೆಗಳಿಗೆ ವೈದ್ಯ. ಇವನು ದೇವತಾ ವೈದ್ಯ. ಇವನ್ ಕೆಲಸ ಏನು ಅಂತ ಕೇಳಿದ್ರೆ ಚಿಕಿತ್ಸೆ ಮಾಡುವಂಥದ್ದು ಇವನ್ ಕೆಲಸ. ನೆಕ್ಸ್ಟ್ ಸಿಂಬಲ್ ಏನಪ್ಪಾ ಅಂತ ಕೇಳಿದ್ರೆ ಹಾರ್ಸ್, ಕುದುರೆ. ಅಶ್ವಿನಿ ಕುಮಾರ ಅಂತ ಕೇಳಿದ್ರೆ ಕುದುರೆ ಮುಖ ಅನ್ನುವಂಥದ್ದು ನಿಮಗೆ ಅಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ಮೇಷರಾಶಿ. ರಾಶಿ ಅಧಿಪತಿ ಬಂದು ಕುಜ. ಕುಜ ರಾಶಿ ಅಧಿಪತಿ ಆಗಿದ್ದಾನೆ ಇಲ್ಲಿ. ಕೇತು ನಕ್ಷತ್ರಾಧಿಪತಿ ಆಗಿದ್ದಾನೆ. ಗುಣಗಳೇನೇನಿದೆ ಇಲ್ಲಿ? 2 ಗುಣಗಳಿದೆಯಾ? ಆದ್ರೆ 2 ಅಗ್ನಿ ತತ್ವ ಇದೆ. ನೆಕ್ಸ್ಟ್ ಇಲ್ಲಿ ಕೇತುವಿನ ಕ್ಯಾರೆಕ್ಟರ್ ಏನಿದೆ ಅಂತ ಅನ್ನೋದನ್ನ ನೋಡಿದಾಗ ಮಿಸ್ಟೇರಿಯಸ್, ನಿಗೂಢತೆ ಅನ್ನುವಂಥದ್ದು ಇದೆ ಇವನಲ್ಲಿ. ನಿಗೂಢ ರಹಸ್ಯಗಳಿದೆ. ಹೇಗೆ ನಿಗೂಢ ರಹಸ್ಯಗಳಿರುತ್ತೆ ಅವನಲ್ಲಿ? ನಿಗೂಢತೆ ಎಲ್ಲಿದೆ? ಈಗ ಇದೊಂದು ವೃಕ್ಷ ಅಂತ ಇಟ್ಕೊಳ್ಳಿ. ವೃಕ್ಷ ಇದು.
ಹೌದಾ? ಈ ವೃಕ್ಷದಲ್ಲಿ ಈ ಬೇರಿದೆಯಲ್ಲ, ಇದನ್ನ ಕೇತು ಅಂತ ಇಟ್ಕೊಳ್ಳೋಣ. ಈ ಮೇಲೆ ಹರಡ್ತಾ ಇದೆಯಲ್ಲ ಇದನ್ನ ರಾಹು ಅಂತ ಇಟ್ಕೊಳ್ಳೋಣ. ಇದನ್ನ ಪಿತೃ ಅಂತ ಕರೆಯಲಾಗಿದೆ. ಹೌದಾ? ಇದನ್ನ ದೇವ ಅಂತ ಕರೆಯಲಾಗಿದೆ. ಹೌದಾ? ನಿಗೂಢ ರಹಸ್ಯಗಳೆಲ್ಲಿದೆ ಇದರಲ್ಲಿ? ಕೆಳಗಡೆ ಇದೆ ತಾನೆ. ಕೇತುವಿನಲ್ಲಿ ನಿಗೂಢ ರಹಸ್ಯಗಳಿದೆ. ಯಾಕಂತ ಕೇಳಿದ್ರೆ ಈ ಬೀಜವನ್ನು ಹಾಕಿದಾಗ ಮೊದಲು ಮೊಳಕೆ ಹೊಡೆದಿರೋದು ಯಾವುದು? ಬೇರು ತಾನೆ. ಈ ಬೇರಿನ ಪ್ರಭಾವ ಏನಿದೆಯೋ ಅದರ ಮೇಲೆ ಡಿಪೆಂಡ್ ಆಗಿ ಮೇಲೆ ಹೋಗ್ತಾ ಇದೆಯಾ. ಹಾಗಾಗಿ ನಿಗೂಢ ರಹಸ್ಯಗಳು ಅನ್ನುವಂಥದ್ದು ಏನಿದೆಯೋ ಇದರ ಹತ್ರ ಇದೆ. ನೆಕ್ಸ್ಟ್ ಹಿಡನ್, ಗುಪ್ತವಾಗಿ. ಯಾಕಂತ ಕೇಳಿದ್ರೆ ಇದನ್ನ ಕಾಣಿಸುತ್ತಾ ನಿನ್ಗೆ? ನಿಗೂಢತೆ ಇದೆ ಅಲ್ಲಿ. ಎಲ್ಲಿದೆ? ಗುಪ್ತವಾಗಿದೆ. ನೆಕ್ಸ್ಟ್ ಓಕಲ್ಟ್, ಅತೀಂದ್ರಿಯ ಜ್ಞಾನ, ಸಿಕ್ಸ್ ಸೆನ್ಸ್. ಇಲ್ಲಿ ಸೆನ್ಸ್ ಅನ್ನೋದಂತದ್ದು ಇದೆಯಲ್ಲ, ಇದು ಏನಂತ ಕೇಳಿದ್ರೆ ಈ 4 ತತ್ವಕ್ಕೆ ಸಂಬಂಧಪಟ್ಟಂತ ವಿಚಾರ ಆಯ್ತು. ಅಗ್ನಿ, ಪೃಥ್ವಿ, ವಾಯು, ಜಲ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ 4 ಮೀರಿದ ಏನಾದ್ರೂ ಒಂದು ಅತೀಂದ್ರಿಯ ಶಕ್ತಿ ಇರ್ಬೋದಾ? ನೀನೀಗ ಒಂದು ಹೇಳಿದೆ, ಇಲ್ಲಿ ಧರ್ಮ ಅಂತ ಹೇಳಿದೆ, ಧರ್ಮಬದ್ಧವಾಗಿ ನಡೆದಿದೆಯಾ? ಅರ್ಥ ಬಂದಿದೆ, ಅರ್ಥನೂ ಆಯ್ತು. ಕಾಮ ಆಗಿದೆ, ಮೋಕ್ಷ ಅಂದ್ರೆ ಬಿಟ್ಬಿಡು ಅಂತ ಹೇಳಿದ್ದಾರೆ. ಹೌದಾ? ಈ 4 ಮೀರಿದ ಯಾವ್ದಾದ್ರು ಒಂದು ತತ್ವ ಇರ್ಬೇಕಲ್ಲ. ಅಗ್ನಿ, ಪೃಥ್ವಿ, ವಾಯು, ಜಲ ಆದ್ಮೇಲೆ ಆಕಾಶ ತತ್ವ, ಅದು ಇದು ಯಾವುದಕ್ಕೂ ಅಂಟಿಲ್ಲ. ಹೌದಾ? ಆ ತತ್ವಕ್ಕೆ ಒಡ್ಕೊಂಡಿರುವಂತದ್ದೇ ಈ ಒಂದು ಅತೀಂದ್ರಿಯ ಜ್ಞಾನ ಅನ್ನುವಂಥ. ಯಾಕೆ ಅತೀಂದ್ರಿಯ ಆಗಿರುತ್ತೆ ಅದು? ಅತೀಂದ್ರಿಯ ಅಂದ್ರೆ ಏನು? ಇಂದ್ರಿಯಗಳನ್ನ ಮೀರಿದ್ದು ಅಂತ. ಅತೀಂದ್ರಿಯ ಅಂದ್ರೆ ಇಂದ್ರಿಯಗಳನ್ನ ಮೀರಿದ್ದು. ಇಂದ್ರಿಯಗಳು ಎಲ್ಲಿದೆ ನಿನ್ಗೆ? ಇಲ್ಲಿ ಪಂಚೇಂದ್ರಿಯಗಳಿದೆ. ಏನು? 5 ಜ್ಞಾನೇಂದ್ರಿಯಗಳಿದೆ, 5 ಕರ್ಮೇಂದ್ರಿಯಗಳಿದೆ. ಭೂಮಿ ಮೇಲೆ ನೀನ್ ಇಲ್ಲಿ ತಗೊಂಡಾಗ 5 ಜ್ಞಾನೇಂದ್ರಿಯಗಳಿದೆ ನಿನ್ನ ಹತ್ರ. ಇದೆಯಾ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಹೌದಾ? ಇವು ಜ್ಞಾನೇಂದ್ರಿಯಗಳು. ಇದನ್ನ ಮೀರಿದ್ದೆಲ್ಲ ಒಂದಿದೆ. ಇದನ್ನ ಮೀರಿದ್ದು ಏನಾದ್ರು ಇದೆಯಾ? ಇದು ನಿನ್ನ ದೇಹಕ್ಕೆ ಅಂಟುಕೊಂಡಿರೋದಾಯ್ತು. ಇದು ಈ 5 ಜ್ಞಾನೇಂದ್ರಿಯಗಳಿದೆಯಲ್ಲ ನಿಂದು, ಇದು ದೇಹಕ್ಕೆ ಅಂಟುಕೊಂಡಾಯ್ತು. ಇನ್ನೊಂದು ಏನಾದ್ರು ಇದೆಯಾ? ಆತ್ಮ ಇದೆಯಾ? ರಿಲೇಟೆಡ್ ಟು ಆತ್ಮ. ಅದಕ್ಕೆ ನಾನು ಇದನ್ನ ಏನಂತ ಕರೆದಿದ್ದೀನಿ? ದೇವ. ಇಟ್ ಈಸ್ ರಿಲೇಟೆಡ್ ಟು ಆತ್ಮ. ಇವನು ಜೀವಾತ್ಮ, ಇವನು ಪರಮಾತ್ಮ. ಇವನಿಗೆ ಬೇಕಾಗಿದೆ, ಆಸೆ ಇದೆ, ಡಿಸೈರ್ಸ್ ಇದೆ. ಇವನಿಗೆ ಬೇಡವಾಗಿದೆ. ಯಾಕೆ ಬೇಡವಾಗಿದೆ? ಮುಗಿದು ಹೋಗಿದೆ. ಇಷ್ಟ ಡಿಫರೆನ್ಸ್, ಬೇರೆ ಏನಿಲ್ಲ ನಿನ್ಗೆ. ಇವನು ಡಿವೈನ್, ಇವನು ಇಲ್ಯೂಷನ್, ಭ್ರಮೆ. ಇವನಲ್ಲಿ ಡಿವೈನ್ ಎನರ್ಜಿ ಇದೆ, ಇವನಲ್ಲಿ ಭ್ರಮೆ ಇದೆ. ಇವನ್ ಜೊತೆ ಬೆನ್ನ ಹತ್ತಿದ್ರೆ ಏನಾಗುತ್ತೆ? ಈಗ ಬೆಂಕಿಯನ್ನ ನುಂದಿಸೋದಕ್ಕೆ ಅಲ್ಲ ಒಂದು ವಸ್ತುವನ್ನ ಬಳಸ್ತಾರೆ. ಏನದು? ನೀರು. ನೆಕ್ಸ್ಟ್ ಗಾಳಿಯನ್ನ ಜೋರಾಗಿ ಊದಿದ್ರೆ ಆ ಬೆಂಕಿ ಚದರುತ್ತೆ ಬೆಂಕಿ. ನಿಧಾನವಾಗಿ ಹಾಗೆ ಬೆಂಕಿ ನುಂದಬೇಕು ಅಂತಂದ್ರೆ ಒಂದು ವಸ್ತುವನ್ನ ಬಳಸ್ತಾರ ಅವ್ರು. ಈಗ ನಿನ್ನ ಫೈರ್ ಎಕ್ಸ್ಟೆಂಗ್ವಿಷರ್ ಇದೆಯಲ್ಲ, ಅದು ಏನ್ ತುಂಬಿರ್ತಾರೆ ಅದರಲ್ಲಿ? ಕಾರ್ಬನ್ ಡೈಆಕ್ಸೈಡ್. ವಾಟ್ ಈಸ್ ಮೀನಿಂಗ್ ಆಫ್ ಕಾರ್ಬನ್ ಡೈಆಕ್ಸೈಡ್? ಏನಿದೆ ನಿನ್ನ ಒಳಗೆ? ಏನಿದೆ ನಿನ್ನ ಒಳಗೆ? ಏನಿದೆ? ಕಾರ್ಬನ್ ಡೈಆಕ್ಸೈಡ್ ಇದೆಯಾ? ಅದನ್ನೇ ತಾನೇ ನೀನು ಹೊರಗೆ ಹಾಕೋದು. ಒಳಗೆ ಕಾರ್ಬನ್ ಡೈಆಕ್ಸೈಡ್ ಇದೆ, ಅದನ್ನ ಹೊರಗೆ ಹಾಕ್ಬೇಕು ನೀನು. ಒಂದ್ ವೇಳೆ ಅದನ್ನ ಹೊರಗೆ ಹಾಕಿಲ್ಲ ಅಂದ್ರೆ ಏನಾಗುತ್ತೆ? ಭ್ರಮೆ, ದುರಾಸೆ,
ಇವೆಲ್ಲ ಹುಟ್ಕೊಳ್ಳೋದು ಯಾವ್ದ್ರಿಂದ? ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಅಗ್ನಿಯ ಕೊರತೆ ಆಗುತ್ತೆ. ಅಗ್ನಿಯ ಕೊರತೆ ಯಾವಾಗ ಆಗುತ್ತೋ ಅವಾಗ ಅಗ್ನಿ ಮಾಂದ್ಯ ರೋಗ ಬರುತ್ತೆ. ಡೈಜೆಷನ್ ಆಗಲ್ಲ ತಿಂದದ್ದು. ತಿನ್ಬಾರ್ದು ತಿಂದ್ರೆ ಆಗ್ಬಾರ್ದಾಗತ್ತೆ ಅಂತ ಹೇಳಿದ್ನಲ್ಲ, ಇದೆ. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೋ ಅವಾಗ ನಿನ್ಗೆ ಆಟೋಮೆಟಿಕ್ಲಿ ಅಗ್ನಿಯ ಕೊರತೆ ಅನ್ನತಕ್ಕಂಥದ್ದು ಬರುತ್ತೆ. ಅದಕ್ಕೆ ಈ ಅಗ್ನಿಯನ್ನ ಸರಿಯಾಗಿ ನೋಡ್ಕೊಳ್ಳುವಂಥದ್ದು. ಅಗ್ನಿಯನ್ನ ಯಾವಾಗ ನಾವು ಸರಿಯಾಗಿ ನೋಡ್ಕೋತೀವೋ, ಆತ್ಮನನ್ನ ನೀನು ಒಂದ್ಸಾರಿ ಕಣ್ಣು ಮುಚ್ಚಿ ಕೇಳು. ಈಗ ನೀನ್ ಏನೋ ಒಂದು ತಪ್ಪು ಮಾಡ್ತಿರ್ತೀಯ, ಇಲ್ಲಿ ಆಗ್ಬೇಕಾಗಿರೋದು ಏನ್ ಆಗ್ಬೇಕಾಗಿದೆ ಅಂತ ಕೇಳಿದ್ರೆ, ನೋಡು ಇದೆಲ್ಲವೂ ಈ ಟೋಟಲ್ಲಿ ಏನು ಬ್ರಹ್ಮಾಂಡ ಇದೆಯೋ ಇಲ್ಲಿ ಬರುವಂತದ್ದೇ ಮೂರೇ ಕ್ಯಾರೆಕ್ಟರ್. ಒಂದು ದೇಹ, ಸೆಲ್ಫ್, ಹೌದಾ, ನಿನ್ನ ದೇಹ ಅದು. ಇನ್ನೊಂದು ಮನಸ್ಸು, ಅದು ನಿನ್ ಫ್ಯೂಚರ್. ಅದ್ರ ಹಿಂದೆ ಒಂದಿದೆಯಲ್ಲ, ಅದ್ರ ಹಿಂದೆ ಇದೆ ತಾನೆ, ಅದು ಆತ್ಮ. ದೇಹ, ಮನಸ್ಸು, ಆತ್ಮ. ಮನಸ್ಸು ಅಂತಂದ್ರೆ ಏನಿದು? ಕಾನ್ಶಿಯಸ್ ಮೈಂಡ್. ಆತ್ಮ ಅಂತಂದ್ರೆ ಏನು? ನಿನ್ ಸಬ್ ಕಾನ್ಶಿಯಸ್ ಮೈಂಡ್. ನೀನ್ ಒಳ್ಳೇದನ್ನಾದ್ರೂ ಮಾಡು, ಸಪೋರ್ಟ್ ಮಾಡಿದವ್ರು ಯಾರು? ಒಳ್ಳೇದನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿದವ್ರು ಯಾರು? ಜೊತೆ ಯಾವಾಗ್ಲೂ ಜೊತೆಲಿ ಇರೋನ್ ಯಾರು? ಈಗ ನಿನ್ ಕಾನ್ಶಿಯಸ್ ಮೈಂಡ್ ಕೆಲಸ ಮಾಡ್ತಾ ಇದೆ ಅಂತ ಇಟ್ಕೊಳ್ಳೋಣ. ಈಗ ನಿನ್ನ ಉಸಿರಾಟ ನೀನೇ ಮಾಡ್ತಾ ಇದೀಯ? ಇಲ್ಲ, ನೀನ್ ಬರೀ ಆಲೋಚನೆ ಮಾಡಿದ್ಯಾ. ಉಸಿರಾಟಕ್ಕೆ ಅಡ್ಡಿ ಆಗುವಂತ ಆಲೋಚನೆಗಳನ್ನು ಮಾಡಿದೀಯ ನೀನ್ ಅಷ್ಟೇ. ನಿನಗೆ ಉಸಿರಿನ ಮೇಲೆ ಗಮನ ಇಲ್ಲ. ಒಂದ್ಸಾರಿ ನಿನ್ನ ಉಸಿರಿನ ಮೇಲೆ ನೀನ್ ಗಮನ ಕೊಟ್ರೆ ನಿನ್ ಮೂಗು ಸರಿಯಾಗಿ ಕೆಲಸ ಮಾಡುತ್ತೆ. ಮೂಗು ಸರಿಯಾಗಿ ಕೆಲಸ ಮಾಡಿದ್ರೆ ಗಾಳಿ ಸರಿಯಾಗಿ ಹೋಗುತ್ತೆ. ಗಾಳಿ ಸರಿಯಾಗಿದ್ರೆ ಆತ್ಮಜ್ಞಾನ ತಾನೇ ಉಂಟಾಗತ್ತೆ. ನಿನ್ನ ಗಾಳಿ ಅಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಒಳಗೆ ಗಾಳಿಯ ವಲಯದಲ್ಲಿ ಬ್ಲಾಕೇಜಸ್ ಇದೆ. ಅದಕ್ಕಾಗಿ ನೀನು ಭಟಕ್ತಾ ಇದೀಯ ಇಲ್ಲಿ. ಒದ್ದಾಟ ಅಲೆದಾಟ ಅಂದ್ರೆ ಏನು? ಆದ್ರೆ ನೀನು ಯಾವ್ದಾದ್ರು ಒಂದು ತಪ್ಪು ಮಾಡು, ಒಳಗಿದ್ದವನು ಹೇಳ್ತಾನ ಹೇಳ್ತಾನ ಅವನು. ಯಾವಾಗ ಒಳಗಿದ್ದವನು ಸೂಚನೆ ಕೊಟ್ಟ ಮೇಲೂ ನೀನು ತಪ್ಪು ಮಾಡ್ತೀಯೋ ಅದು ನಿನಗೆ ಕರ್ಮದ ರೂಪದಲ್ಲಿ ಕಾಡುತ್ತೆ. ಹೌದಾ? ರೆಕಾರ್ಡ್ ಆಗುತ್ತಾ ನಿನಗದು? ಒಂದೇ ಒಂದು ತಪ್ಪು ಒಂದ್ ಸುಳ್ಳು ಹೇಳು. ನೀನ್ ಅವನಲ್ಲ ಅಂದ್ರೆ, ನೀನ್ ಸುಳ್ಳು ಹೇಳಕ್ಕೆ ಬಂದಿದೀಯಾ ಅಂತ ಕೇಳಿದ್ರೆ ನೀನ್ ಅವನೇ, ನೋ ಪ್ರಾಬ್ಲಮ್. ನೀನು ಒಬ್ಬ ವ್ಯಾಪಾರಿಯಾಗಿ ಹುಟ್ಟಿದ್ದರೆ ನೋ ಪ್ರಾಬ್ಲಮ್, ನಿನ್ಗೆ ಅದೇನ್ ಸುಳ್ಳಲ್ಲ ಅದು. ನೀನು ಅಲ್ಲಿಂದ ತಂದಿದೀಯಾ, ಶ್ರಮ ಪಟ್ಟಿದೀಯಾ, ಅದಕ್ಕೆ ಲಾಭ ತಗೋಬೇಕಾಗಿದೆ, ನೀನ್ ಸುಳ್ಳು ಹೇಳಿದೀಯಾ, ಇಟ್ ಇಸ್ ಅ ನ್ಯಾಚುರಲ್. ಅದೇ ಕಂಡಾರ್ ದುಡ್ಡು ಹೊಡಬಿಡು, ವ್ಯಾಪಾರ ಮಾಡು ನೀನು. ನಿನ್ಗೆ ಅಲ್ಲಿ ಬ್ಯಾಡ್ ಇಂಪ್ರೆಷನ್ ಏನು ಬಂದಿಲ್ಲ, ಅಲ್ಲಿ ನಿನ್ಗೆ ಏನು ತೊಂದರೆ ಆಗಿಲ್ಲ, ನಿನ್ಗೆ ಕದ್ದು ಬಿಡು. ಒಳಗಿದ್ದವನು ಹೇಳ್ತಾನ, ಡಗ 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 ಅಂತ ಹೊಡ್ಕೊತಾನ ಒಳಗಿದ್ದವನು. ಹೌದಾ? ಇದನ್ನ ಕೇಳೋದಕ್ಕೆ ನೀನು ಊರೆಲ್ಲ ಅಲಿಬೇಕಾದ ಅವಶ್ಯಕತೆ ಇದೆಯಾ? ಇಲ್ಲ, ನೀನೇ ಕೇಳ್ಕೊ. ಒಂದ್ಸಾರಿ ನೀನ್ ಮಾಡುವಾಗ ಅವನನ್ನ ಕೇಳು, ಅವನ್ ಏನ್ ಬೇಡ ಅಂತ ಹೇಳ್ತಾನೋ ಅದನ್ನ ಬಿಡೋದಕ್ಕೆ ಒಂದ್ ಪ್ರಯತ್ನ ಮಾಡಬಹುದಲ್ಲ ನೀನು. ಒಂದ್ಸಾರಿ ಅವನನ್ನ ಕೇಳು, ಅವನ್ ಏನ್ ಬೇಡ ಅಂತ ಹೇಳ್ತಾನೋ ಅದ್ರ ಕಡೆ ಒಂದ್ ಸ್ವಲ್ಪ ಒಲವು ಕೊಡು. ನೀನ್ ಮಾಡ್ತಾ ಇರೋ ಕೆಲಸವೆಲ್ಲ ಸಕ್ಸಸ್ ಆಗತ್ತೆ. ನೀನು ಕ್ರಮಬದ್ಧವಾಗಿ ಸರಿಯಾಗಿ ಮಾಡಿದ್ರೆ ಮಾತ್ರ ಅವನು ಹೂ ಅಂತ, ಎಸ್ ಅಂತ ಹೇಳೋದು. ಅಲ್ಲಿ ಬಾಸ್ ಇರ್ತಾನೊಬ್ಬ, ಒಂದು ಪ್ಲಾನ್ ಮಾಡ್ತಿರ್ತೀಯ ನೀನು. ನಿನ್ನ ಆಡಳಿತ ವೈಖರಿಯಲ್ಲಿ ನೀನೊಂದು ಪ್ಲಾನ್ ಮಾಡ್ಕೋತೀಯ. ನಿನ್ ಪ್ರಾಜೆಕ್ಟು ಅಪ್ರೂವಲ್ ಆಗ್ಬಿಡುತ್ತಾ? ಇಲ್ಲ, ಒಬ್ಬ ಬಾಸ್ ಇದ್ದಾನಲ್ಲಿ. ಫೈನಲ್ ನೀನ್ ಏನೋ ಮಾಡಿದ್ರು ತಗೊಂಡು ಹೋಗಿ ಅವನಿಗೆ ತೋರಿಸ್ಬೇಕು. ಅವನಿಗೆ ತೋರಿಸಿ ಅವನು ಅಪ್ರೂವಲ್ ಕೊಟ್ಟ ಮೇಲೆ ನಿನ್ಗೆ ಅದು ಪ್ರಾಜೆಕ್ಟ್ ನಡೆಯುತ್ತೆ ವಿನಃ ಅಪ್ರೂವಲ್ ಕೊಟ್ಟಿಲ್ಲ ಅಂದ್ರೆ ಪ್ರಾಜೆಕ್ಟ್ ನಡೆಯಲ್ಲ, ರಿಜೆಕ್ಟ್ ಆಗುತ್ತೆ ತಾನೇ ಅದು. ನೀನು ಆ ರಿಜೆಕ್ಟ್ ಆಗಿರೋ ಫೈಲ್ ತಗೊಂಡು ನೀನ್ ಮುಂದೆ ಮೂವ್ ಮಾಡಿದೆ ಅಂತ ಇಟ್ಕೋ, ಹಣ ಕೊಡೋರು ಯಾರು ನಿನಗೆ? ಹಣ ಯಾಕೆ ಬಂದಿಲ್ಲ ಅಂತ ಗೊತ್ತಾಯ್ತಾ? ನೀವು ಹೇಳಿದ್ರಿ ನಾವು ಕೇಳಿದ್ವಿ, ಹಣ ಬಂದಿಲ್ಲ ಅಂತ ಹೇಳಿದ್ರಿ. ಹಣ ಯಾಕೆ ಬಂದಿಲ್ಲ? ಫೈಲ್ ರಿಜೆಕ್ಟ್ ಆಗಿದೆ, ಅದಕ್ಕೆ ಹಣ ಬಂದಿಲ್ಲ. ಕ್ರಮಬದ್ಧವಾಗಿ ಮಾಡು. ನೆಕ್ಸ್ಟ್ ಏನೇನಿದೆ ಮತ್ತೆ? ಇವನ ಹತ್ರ ರಿಸರ್ಚ್ ಇದೆ, ಸುಮ್ನೆ ಇದ್ದಾನ ಇವನ? ರಿಸರ್ಚ್ ನೀನ್ ಮಾಡಿದ್ಯಾ, ಅವನ್ ಮಾಡಿದಾನ? ಈಗ ನೀನ್ ಸುಮ್ನೆ ನೋಡಿ ಮುಂದಕ್ಕೆ ಓಡ್ತಾ ಇದ್ದೀಯ, ನಿನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅವನಿದಾನಲ್ಲ, ಅವನಿಗೆ ಗೊತ್ತಿದೆಯಲ್ಲ, ಅವನ್ ರಿಸರ್ಚ್ ಮಾಡಿದಾನ.
ಅವನನ್ನ ಕೇಳು. ನೀನ್ ಇಲ್ಲಿ ಮಾಡ್ಬೇಕಾಗಿರೋದು ಏನ್ ದೊಡ್ಡ ಗಣಂದಾರಿ ಕೆಲಸ ನೀನ್ ಏನು ಮಾಡ್ಬೇಕಾಗಿಲ್ಲ. ಜಸ್ಟ್ ಅಪ್ಡೇಟ್ ಮಾಡ್ಬೇಕಾಗಿದೆ ನೀನ್ ಅದನ್ನ. ಇದನ್ನ ಹಿಂದಿಂದನ್ನ ತಗೊಂಡು ಅಪ್ಡೇಟ್ ಮಾಡ್ಬೇಕಾಗಿದೆ. ಈಗ ನಾನು ಅಪ್ಡೇಟ್ ಅಂದ್ರೆ ಏನದು? ಇದು ಕನ್ನಡದಲ್ಲಿ ಇತ್ತಪ್ಪ, ಈಗ ಕನ್ನಡದಲ್ಲಿತ್ತು. ನಮ್ಮ ಗ್ರಂಥಗಳಲ್ಲಿ ಕನ್ನಡದಲ್ಲಿ ಸಿಕ್ಕಿದೆ, ಇನ್ಯಾರಿಗೋ ಹಿಂದಿನಲ್ಲಿ ಸಿಕ್ಕಿದೆ, ಮಲಯಾಳದಲ್ಲಿ ಸಿಕ್ಕಿದೆ, ತಮಿಳಲ್ಲಿ ಸಿಕ್ಕಿದೆ ಅದು. ಅದನ್ನ ಏನ್ ಮಾಡಿದಾನೆ ಅಂದ್ರೆ ಅವನು ಅಪ್ಡೇಟ್ ಮಾಡಿದಾನೆ. ಅದನ್ನ ನಾನು ಇಂಗ್ಲಿಷಿಗೆ ತಗೊಂಡ್ಬಂದಿದ್ದೀನಿ. ಕಾರಣ ಏನು? ಇವತ್ತಿನ ಮಕ್ಕಳು ಯಾವ್ದ್ರಲ್ಲಿ ಓದ್ತಾ ಇದ್ದಾರೆ? ಇಂಗ್ಲಿಷ್ ಅಲ್ಲಿ ಓದ್ತಾ ಇದ್ದಾರೆ. ನಾನು ಇದ್ದದ್ದನ್ನ ಇದ್ದಂಗೆ ಹಂಗೆ ತಗೊಂಡ್ಬಂದೆ ಅಂತ ಕೇಳಿದ್ರೆ ನಿನಗೆ ಅರ್ಥ ಆಗಲ್ಲ. ಗ್ರಂಥಗಳು ಏನಾಗಿದೆ ಅಂತ ಕೇಳಿದ್ರೆ ಅವ್ರ ಮೂಲ ಅವ್ರ ಮನೇಲಿ ಇದೆ, ಅದು ಅದನ್ನ ಹಾಗೆ ಶ್ಲೋಕವನ್ನು ಇಟ್ಟಿದ್ದಾರೆ. ಅದು ಹೇಗಿದೆಯೋ ಹಾಗೆ ಮುಂದೆ ತಗೊಂಡ್ಬಂದಿದ್ದಾರೆ. ಆ ಬುಕ್ಕನ್ನ ತಗೊಂಡು ಹೋಗಿ ಆ ಹುಡುಗರ ಕೈ ಕೊಟ್ಟಿದ್ದಾರೆ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಅದಕ್ಕೂ ಸಂಬಂಧ ಇಲ್ವಾ? ಇಲ್ಲ, ಸಂಬಂಧ ಇಲ್ಲ ಅಂದ್ರೆ ನೀನೇನು ಹುಡ್ಕಲ್ಲ. ಸಂಬಂಧವಿಲ್ಲದನ್ನ ನೀನೇನು ಕೊಟ್ರೆ ತಗೊಳಲ್ಲ. ಒಂದ್ ಮಗುಗೆ ಏನಾರು ಕೊಟ್ಟು ನೋಡು, ರಿಜೆಕ್ಟ್ ಮಾಡುತ್ತಾ? ಹಾಗೆ ಆತ್ಮನಿದ್ದಾನಲ್ಲ, ಸಂಬಂಧವಿಲ್ಲದ ವಿಷಯಗಳನ್ನ ಅವನು ನಿನಗೆ ಕೊಟ್ರೆ ತಗೊಳಲ್ಲ ಅವನು. ಇದು ಸತ್ಯ ಇದು. ನೆಕ್ಸ್ಟ್ ಇನ್ನೊಂದೇನಿದೆ ಇವನ ಹತ್ರ? ಆಧ್ಯಾತ್ಮಿಕತೆ ಇದೆ, ಸ್ಪಿರಿಚುವಲ್. ಇವನಲ್ಲಿ ಸ್ಪಿರಿಚುವಾಲಿಟಿ ಇದೆ. ಸ್ಪಿರಿಚುವಲ್ ಅಂದ್ರೆ ಏನು? ಆತ್ಮಿಕ. ಅದು ಆತ್ಮನಿಗೆ ಸಂಬಂಧಪಟ್ಟಂತ ವಿಚಾರ, ಹೌದಾ? ಈ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಇವನಿದೆ. ಇವನಲ್ಲಿ ಇದೆ ಅಂತಂದ್ರೆ ನಿನ್ನ ಒಳಗಿದ್ದಾನಲ್ಲ ಅವನ್ ಮಾತು ಕೇಳುವ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಇದಿಷ್ಟೇನು ಅಂತ ಕೇಳಿದ್ರೆ ಇದು ಅಶ್ವಿನಿ ನಕ್ಷತ್ರದ ಒಂದು ಕ್ಯಾರೆಕ್ಟರ್ ಆಯ್ತು ಇದು, ಹೌದಾ? ಇದನ್ನ ಹೊತ್ಕೊಂಡ್ ಬಂದ್ಬಿಟ್ಟಿದಾನ ಅವನು. ಯಾಕಂದ್ರೆ ಇವನು ದ್ವಾದಶ ಆದಿತ್ಯರಲ್ಲಿ ಒಬ್ಬ. ಇವನು ಸೂರ್ಯ, ಅವನಷ್ಟೇ ಪ್ರಭಾವಶಾಲಿ ಆಗಿದ್ದಾನ ಇವನು. ಸೂರ್ಯನ ಒಂದು ಪಾರ್ಟ್ ಇವನು. ದ್ವಾದಶ ಆದಿತ್ಯರಲ್ಲಿ ಇವನೊಬ್ಬ ಸೂರ್ಯ. ನೆಕ್ಸ್ಟ್ ಇವನು ಅಶ್ವಿನಿ ಕುಮಾರ ಕ್ಯಾರೆಕ್ಟರ್. ಇದೇನಾಯ್ತು ಇಲ್ಲಿ? ಸಾರಿ, ಅಶ್ವಿನಿ ಕುಮಾರ ಇದ್ದದ್ದು ದ್ವಾದಶ ಆದಿತ್ಯರಲ್ಲಿ ಒಬ್ಬ. ಈ ಕೇತು ಇದ್ದಾನಲ್ಲ, ಇವನು ಬೇರು ಅಂದ್ರೆ ಸೃಷ್ಟಿಯ ರಚನೆ ಆದಾಗ್ಲಿಂದನೂ ಕೂಡ ಇವನು ಇದ್ದಾನೆ. ಹಾಗಾಗಿ ಅವನ ಹತ್ರ ಎಲ್ಲ ಡೇಟಾ ಇದೆ, ಅವನನ್ನ ನೀನ್ ಫಾಲೋ ಅಪ್ ಮಾಡ್ಬೇಕು. ಈ ಅಶ್ವಿನಿ ಕುಮಾರ ಹೇಗೆ ಅಂತ ಕೇಳಿದ್ರೆ ಇವನ್ ಡ್ಯೂಟಿ ಏನು? ಚಿಕಿತ್ಸೆ ಮಾಡಕ್ ಬಂದಿರೋದು ಇವನೊಬ್ಬ ಹೀಲರ್, ಚಿಕಿತ್ಸಕ. ನಿನ್ನಲ್ಲಿ ಏನೇನ್ ಕೆಟ್ಟಿದೆಯೋ ಇವನ್ನ ನೀನು ಆರಾಧನೆ ಮಾಡೋದ್ರಿಂದ ಅದನ್ನ ಅವನು ರಿಪೇರ್ ಮಾಡ್ತಾನೆ, ಅವನ್ ಡ್ಯೂಟಿ ಅದು. ನೆಕ್ಸ್ಟ್ ನರ್ಸರಿಂಗ್. ಇವನ್ ಭಾವನೆಗಳು ಹೇಗಿದೆ? ಪೋಷಣೆ ಮಾಡ್ತಾನೆ ಇವನು. ಈಗ ನರ್ಸ್ ಕ್ಯಾರೆಕ್ಟರ್ ಹೇಗಿರುತ್ತೆ? ನಿನ್ನ ದೇಹದ ಎಲ್ಲ ಅಂಗಗಳನ್ನು ಕೂಡ ಅವ್ರಿಗೆ ಅಷ್ಟೇ, ಹೌದಾ? ತೊಳೆಯೋದಕ್ಕೆ ಅವ್ರೇನ್ ಹೇಸ್ತಾರ? ಚಿಕಿತ್ಸೆ ಮಾಡೋದಕ್ಕೆ ಹೇಸ್ತಾರ? ಒಂದು ವೇಳೆ ಅವರು ಹೇಸಿಕೊಂಡಿದ್ದರೆ ರೋಗಿ ಬದುಕುತ್ತಿರಲಿಲ್ಲ. ಅಂದ್ರೆ ಇವನಲ್ಲಿ ಯಾವ ಸ್ವಭಾವ ಇದೆ? ತಾಯಿಯ ಸ್ವಭಾವ ಇದೆಯಾ? ನರ್ಸ್ ಅಂದ್ರೆ ಸುಮ್ಮನೆ ಅಲ್ಲ. ಆ ಒಂದು ನೌಕರಿ ಇದೆಯಲ್ಲ, ಆ ಡ್ಯೂಟಿ ಇದೆಯಲ್ಲ, ಅದು ಸುಮ್ಮನೆ ಮಾತಾಡುವಂತದ್ದಲ್ಲ. ಅದು ಅವ್ರು ಏನೇನ್ ಮಾಡ್ತಿರ್ತಾರೆ ನೋಡಿದೆಯಲ್ಲ ನೀನು. ಆ ಭಾವನೆಗಳು ಬರ್ಬೇಕು ಅಂತ ಕೇಳಿದ್ರೆ ಯಾವ ಒಂದು ಇದು ಇರ್ಬೇಕು ಒಳಗಡೆ? ಅಶ್ವಿನಿ ಕುಮಾರ ಕೇತುವಿನ ಎನರ್ಜಿ ಇರ್ಬೇಕಲ್ಲಿ. ಅದು ರೋಗಿ ಅಷ್ಟೇ ಇವ್ರಿಗೆ.